ಒಮ್ಮೆಯಾದರೂ ಜೈಪುರದ ಈ ಮಹಲ್ಗೆ ಭೇಟಿ ನೀಡಿ. ಇತಿಹಾಸ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ವೈಭವವೇ ಈ ಮಹಲ್ನಲ್ಲಿ ಮಿಶ್ರಣವಾಗಿದೆ. ಯಾವುದು ಈ ಸ್ಥಳ ಅಂತ ಹೇಳ್ತೀವಿ ಈ ಸ್ಟೋರಿಯಲ್ಲಿ. ಜೈಪುರದಲ್ಲಿ ಇತಿಹಾಸ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ವೈಭವದ ಮಿಶ್ರಣವಾದ ಹವಾ ಮಹಲ್ ಅನ್ನ ಸಂದರ್ಶಿಸುವುದು ಮರೆಯದಿರಿ. ವಾಸ್ತವವಾಗಿ ರಾಜಸ್ಥಾನದ ರೋಮಾಂಚಕ ಪ್ರವಾಸಿ ಆಕರ್ಷಣೆಗಳನ್ನ ಕಣ್ತುಂಬಿಕೊಳ್ಳುವುದೇ ಒಂದು ಹಬ್ಬ. ಅವುಗಳಲ್ಲಿ ಹವಾ ಮಹಲ್ ಜೈಪುರದ ಪ್ರಮುಖ ಹೆಗ್ಗುರುತು ಮಾತ್ರವಲ್ಲ, ರಾಜಸ್ಥಾನದ ಪ್ರವಾಸೋದ್ಯಮ ಸೌಂದರ್ಯವನ್ನು ಹೆಚ್ಚಿಸಿರುವ ಅದ್ಭುತ ರಚನೆ ಕೂಡ ಹೌದು. ಜೈಪುರಕ್ಕೆ ಹೋದಾಗ ತಪ್ಪದೆ ಹವಾ ಮಹಲ್ಗೆ ಸಂದರ್ಶಿಸಿ. ಹವಾ ಮಹಲ್ಗೆ ಐತಿಹಾಸಿಕ ಮಹತ್ವವಿದೆ. ಹವಾ ಮಹಲ್ ಎಂಬ ಹೆಸರನ್ನ ನೀವು ಕೇಳಿದಾಗ ಅದು ರಾಜಮನೆತನದ ಅರಮನೆ ಎಂದು ಊಹಿಸಬಹುದು. ರಾಜಮನೆತನದ ಹೆಂಗಸರು ಅಥವಾ ರಾಣಿಯರಿಗೆ ಅರಮನೆಯ ಹೊರ ಪ್ರಪಂಚವನ್ನ ನೋಡಲು ಅನುಕೂಲವಾಗುವಂತೆ ಈ ಸ್ಥಳವನ್ನ ನಿರ್ಮಿಸುವುದು ನಿಜವಾದ ಉದ್ದೇಶವಾಗಿತ್ತು. ಆದ್ದರಿಂದ ಜೈಪುರದ ಸಂಸ್ಥಾಪಕ ಮೊಮ್ಮಗ ಮಹಾರಾಜ ಸವಾಯಿ ಪ್ರತಾಪ್ ಸಿಂಗ್ ರಾಜಮನೆತನದ ಮಹಿಳೆಯರಿಗೆ ಅರಮನೆಯ ಹೊರಗಿನ ಜೀವನವನ್ನ ವೀಕ್ಷಿಸಲು ಅನುಕೂಲವಾಗುವ ಅರಮನೆಯನ್ನ ನಿರ್ಮಿಸಲು ಆದೇಶ ನೀಡಿದ್ರು ಎಂದು ಇತಿಹಾಸ ವಿವರಿಸುತ್ತದೆ. ಹವಾ ಮಹಲ್ ವಾಸ್ತುಶಿಲ್ಪ ಶೈಲಿ ಹೇಗಿದೆ ಗೊತ್ತಾ? ಮಹಲ್ 5 ಅಂತಸ್ತಿನ ಕಟ್ಟಡವಾಗಿದ್ದು ಜೇನುಗೂಡಿನ ಆಕಾರದಲ್ಲಿ 953 ಕಿಟಕಿಗಳಿಂದ ಅಲಂಕರಿಸಲಾಗಿದೆ. ವೆಂಚುರಿ ಪರಿಣಾಮದಿಂದಾಗಿ ಈ ಕಿಟಕಿಗಳು ಹವಾ ನಿಯಂತ್ರಣವಾಗಿ ಕಾರ್ಯನಿರ್ವಹಿಸುತ್ತವೆ. ಕೆಂಪು ಮರಳುಗಲ್ಲಿನಿಂದ ನಿರ್ಮಿಸಲಾದ ಈ ರಚನೆಯು ಅದ್ಭುತವಾದ ವಾಸ್ತುಶಿಲ್ಪ ಶೈಲಿಯಿಂದ ಕಂಗೊಳಿಸುತ್ತಿದೆ. ಹವಾ ಮಹಲ್ಗೆ ಈ ಸಮಯದಲ್ಲಿ ಭೇಟಿ ನೀಡಿ. ಪ್ರವಾಸಿಗರು ಪ್ರತಿದಿನ ಬೆಳಗ್ಗೆ 9 ರಿಂದ ಸಂಜೆ 4:30 ಅರಮನೆಗೆ ಭೇಟಿ ನೀಡಬಹುದು. ಆದ್ರೆ ಭೇಟಿ ನೀಡಲು ಉತ್ತಮ ಸಮಯವೆಂದ್ರೆ ಮುಂಜಾನೆ. ಈ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಅರಮನೆಯ ಮೇಲೆ ಸುಂದರವಾಗಿ ಪ್ರತಿಫಲಿಸುತ್ತವೆ. ಇನ್ನು ಹವಾ ಮಹಲ್ ವೀಕ್ಷಿಸಲು ಭಾರತೀಯ ಸಂದರ್ಶಕರು ಪ್ರತಿ ವ್ಯಕ್ತಿಗೆ 10 ರೂಪಾಯಿಗಳನ್ನ ಪಾವತಿಸಿದ್ರೆ ಮತ್ತು ವಿದೇಶಿ ಪ್ರವಾಸಿಗರು ತಲಾ 50 ರೂಪಾಯಿಗಳನ್ನ ಪಾವತಿಸಬೇಕಾಗುತ್ತದೆ. ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.